ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಮಸ್ಕಿ ತಾಲೂಕಿನ ಜಂಗಮರಹಳ್ಳಿಯಲ್ಲಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಸ್ಕಿ ವತಿಯಿಂದ 2023-24 ಸಾಲಿನ ವಿಶೇಷವಾಗಿರ್ತಕ್ಕಂಥ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನಡೆಯಿತು. ಈ ಒಂದು ಉದ್ಘಾಟನೆಯನ್ನು ಮಸ್ಕಿ ಪಟ್ಟಣದ ಖ್ಯಾತ ವೈದ್ಯರಾದ ಡಾಕ್ಟರ್ ಶಿವಶರಣ ಪೈತ್ಲಿ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಂಗಮರಹಳ್ಳಿ ಸುಕ್ಷೇತ್ರದ ಪರಮ ಪೂಜ್ಯರಾದ ಶ್ರೀ ದಂಡಗುಂಡಪ್ಪ ತಾತ, ಶ್ರೀ ಚಂದ್ರಮೋನೇಶ್ ತಾತ, ಶ್ರೀ ಮಾಂತೇಶ್ ತಾತ ಸಾನ್ನಿಧ್ಯವನ್ನು ಅಲಂಕರಿಸಿದ್ದರು. ನಂತರ ಈ ಒಂದು ಕಾರ್ಯಕ್ರಮದ ಧ್ವಜಾರೋಹಣವನ್ನು ಹಾಲಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಶ್ರೀಮತಿ ಬಸಮ್ಮ ಗಂಡ ಬಸವರಾಜ್ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಿರ್ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಾಂತಗೌಡ ಪಾಟೀಲ್ ಅವರು ಮಾತನಾಡುತ್ತಾ, ಮೊಟ್ಟಮೊದಲ ಬಾರಿಗೆ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲು ಸಹಕರಿಸಿರ್ತಕ್ಕಂಥ ಜಂಗಮರಹಳ್ಳಿಯ ಸುಕ್ಷೇತ್ರದ ಪರಮ ಪೂಜ್ಯರಿಗೂ ಗ್ರಾಮಸ್ಥರಿಗೂ ಮತ್ತು ಈ ಒಂದು ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಕಾಲೇಜಿನ ಪರವಾಗಿ, ನಮ್ಮ ಪರವಾಗಿ, ಉಪನ್ಯಾಸಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಶಿಬಿರವು 5 ರಿಂದ 6 ದಿನ ನಡೆಯುತ್ತದೆ. ಈ ಶಿಬಿರದಲ್ಲಿ ತಮ್ಮ ಗ್ರಾಮದ ಪರಿಸರ ಸಂರಕ್ಷಣೆ, ಜೀವನ ಕೌಶಲ್ಯ, ಸಹಬಾಳ್ವೆ ತತ್ವ, ಸಂವಹನ ಕೌಶಲ್ಯ ಮತ್ತು ಇನ್ನು ಆರೋಗ್ಯವಾಗಿರ್ತಕ್ಕಂಥ ವಿಚಾರವಾಗಲಿ, ಪರಿಸರ ವಿಚಾರವಾಗಲಿ ಅನೇಕ ಹಿರಿಯರು ಮತ್ತು ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಬರುತ್ತಾರೆ. ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿ ಕಾರ್ಯಕ್ರಮಕ್ಕೆ ಯಶಸ್ವಿ ಕೋರಬೇಕಾಗಿ ಕಾಲೇಜಿನ ಪರವಾಗಿ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಇದೇ ರೀತಿಯಾಗಿ ಸಹಕಾರ, ಸಹಾಯ ನಮ್ಮ ಕಾಲೇಜಿಗೂ ನಮ್ಮ ವಿದ್ಯಾರ್ಥಿಗಳು ಇರಲಂತಂದು ಕಾರ್ಯಕ್ರಮದಲ್ಲಿ ಕೇಳಿಕೊಂಡರು. ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಂಡಗುಂಡಪ್ಪ ತಾತ ಚಂದ್ರೇಶ್ವರ ಮಠ ಜಂಗಮರಹಳ್ಳಿ ಅವರೇ, ಶ್ರೀ ಚಂದ್ರಮೋನೇಶ್ ತಾತ ಚಂದ್ರೇಶ್ವರ ಮಠ ಸುಕ್ಷೇತ್ರ ಜಂಗಮರಹಳ್ಳಿ, ಶ್ರೀ ಮಹಾಂತೇಶ್ ತಾತ ಚಂದ್ರೇಶ್ವರ ಮಠ ಸುಕ್ಷೇತ್ರ ಜಂಗಮರಹಳ್ಳಿ, ಈ ತ್ರಿಮೂರ್ತಿ ಗುರುವೈರ್ಯರ ಪಾದಾರವಂದಗಳಲ್ಲಿ ಬುಡಪಟ್ಟು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಂಗಮರಹಳ್ಳಿ ಗ್ರಾಮದ ನನ್ನೆಲ್ಲ ಗುರು ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ ಮತ್ತು ಶಿಬಿರಾರ್ಥಿಗಳೇ, ಕಳೆದ ಸುಮಾರು 15 ದಿನಗಳಿಂದ ಕಾಲೇಜಿನಲ್ಲಿ ವಿಶೇಷ ಶಿಬಿರ ಮಾಡಬೇಕು ಅಂಥೇಳಿ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದರು. ನಾನು ಕಳೆದ 1 ವರ್ಷದಿಂದ ನಾನು ಮಸ್ಕಿ ಕಾಲೇಜಿಗೆ ಬಂದಿದ್ದೇನೆ. ಸೊ ನನಗೂ ಕೂಡ ಹೊಸ ಜವಾಬ್ದಾರಿ. ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಮಾಡಬೇಕಂತಂದರೆ ಯಾವ ಹಳ್ಳಿಯನ್ನು ದತ್ತು ಗ್ರಾಮ ಅಂತ ತೆಗೆದುಕೊಳ್ತೀವಿ, ಆ ಗ್ರಾಮದ ಸಹಕಾರ ಬಹಳ ಮುಖ್ಯ ಆಗ್ತದೆ.